ಇವತ್ತು ಬೆಳಿಗ್ಗೆ 7:30 ಸಮಯಕ್ಕೆ ನನ್ನ ಒಂದು ನೆಲಮಂಗಲ ಟೌನ್ ಸ್ಟೇಷನ್ ವ್ಯಾಪ್ತಿಲಿ ನಮ್ಮ ಪುನೀತ್ ಮತ್ತು ಸಿದ್ದರಾಜು ಅಂತ ಹೇಳಿ ಪುನೀತ್ ಅವರು ಮಗ್ಗದಲ್ಲಿ ಕೆಲಸ ಮಾಡ್ತಾರೆ. ಕೈಮಗ್ಗದಲ್ಲಿ ನಮ್ಮ ಸೀರೆ ಎಣೆಯೋ ಮಗ್ಗದಲ್ಲಿ ಕೆಲಸ ಮಾಡ್ತಾರೆ. ಆ ಮಗ್ಗದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಚೆಗಡೆ ಬಂದು ನೋಡಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಆತನನ್ನು ವಿಚಾರಿಸಿದಾಗ ನಿಜಾಮುದ್ದೀನ್ ಅಂತ ಹೇಳಿ, ನಿಜಾಮುದ್ದೀನ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ಗೋವು ಹಿಂದೂಗಳ ಧಾರ್ಮಿಕ ಮತ್ತು ಪೂಜನೀಯವಾಗಿ ನಾವೇನು ಪೂಜೆ ಮಾಡ್ತೀವಿ ಆ ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸೋ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ನಗ್ನವಾಗಿ ಬೆತ್ತಲೆಯಾಗಿ ನಿಂತ್ಕೊಂಡು ಸಾರ್ವಜನಿಕವಾಗಿ ಎಲ್ಲ ಹೆಣ್ಣುಮಕ್ಕಳು ನೋಡುವಾಗ ಅವ್ರ ಮುಂದೆನೆ ಆ ಹಸುವಿನ ಜೊತೆ ಲೈಂಗಿಕವಾಗಿ ಕೃತ್ಯ ನಡೆಸ್ತಿದ್ದಾನೆ ಅಂತ ಅಂದರೆ ಎಲ್ಲಿಗೆ ಬಂದು ನಿಂತಿದೆ? ಆತ ವಲಸಿಗ. ನಾವು ಪದೇ ಪದೇ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ, ಎಮ್ಮೆ ಚರ್ಮದ ಸರ್ಕಾರವಾಗಿದೆ. ನಾವು ಕೇಳ್ತಾನೆ ಇದ್ದೀವಿ, ವಲಸಿಗರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ. ಇವತ್ತು ನೆಲಮಂಗಲ ವ್ಯಾಪ್ತಿಯಲ್ಲಿ ಅನೇಕ ವಲಸಿಗರು ಬಂದು ಸೇರಿಕೊಂಡಿದ್ದಾರೆ. ಈ ಅಕ್ರಮ ವಲಸಿಗರಿಗೆ ನೀವು ಯಾವತ್ತೂ ಇವರಿಗೊಂದು ಆಚೆ ಹಾಕುವ ಕೆಲಸವನ್ನು ಮಾಡಲಿಲ್ಲ ಅಂತ ಅಂದರೆ ಇಂಥ ಕೃತ್ಯಗಳು, ದೇವಸ್ಥಾನದ ಹುಂಡಿ ಕದಿಯುವಂಥದ್ದು, ಹಿಂದೂಗಳ ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸುವಂಥದ್ದು, ಹಸುವಿನ ಜೊತೆ ಲೈಂಗಿಕವಾಗಿ ಕೃತ್ಯ ನಡೆಸುವಂಥದ್ದು, ಮಹಿಳೆಯರಿಗೆ ಅಸಭ್ಯವಾಗಿ ಕೈ ಸನ್ನೆ ಮಾಡುವಂಥದ್ದು, ಅವರನ್ನು ಕರೆಯುವಂಥದ್ದು, ಈ ವಲಸಿಗರು ನಿತ್ಯ ಇಂಥ ಕೃತ್ಯಗಳನ್ನು ಮಾಡುವಾಗ ಸರ್ಕಾರ ಇವ್ರ ವಿರುದ್ಧ ಅಗತ್ಯ ಕ್ರಮವನ್ನು ಯಾಕೆ ತಗೊಳ್ತಾ ಇಲ್ಲ? ಯಾಕೆ ವಲಸಿಗರು ಶೆಡ್ ಹಾಕ್ಕೊಂಡಿರೋಕೆ ಬಿಡ್ತಿದ್ದಾರೆ? ಇವರೆಲ್ಲ ಯಾರು? ನಿಜಾಮುದ್ದೀನ್ ಎಲ್ಲಿಂದ ಬಂದ? ಇವನು ಇಲ್ಲಿಯವನ? ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಸಲ್ಮಾನರಿಗೂ ಇದು ಕೆಟ್ಟ ಹೆಸರೇ. ಯಾರು ಸ್ಥಳೀಯ ಮುಸಲ್ಮಾನರು ಅಕ್ರಮ ವಲಸಿಗರಿಗೆ ನೀವು ಸಾಥ್ ಕೊಟ್ಟು ಅವ್ರನ್ನ ಜೊತೆಗೆ ಶೆಡ್ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀರೋ, ನಿಮಗೂ ಇದು ಕೆಟ್ಟ ಹೆಸರೇ. ಈಗ ಆತ ಮಾಡಿದ್ದು ಇಡೀ ಸಮುದಾಯಕ್ಕೆ ಹತ್ತುತ್ತೆ. ಯಾಕೆ ಮಾಡಿ ಇಂಥದ್ದು ಘಟನೆಗಳು ಒಂದೋ ಎರಡೋ ಅಲ್ಲ ಸರ್, ಕರ್ನಾಟಕದಲ್ಲಿ 16 ಘಟನೆಗಳು. ಅಂದರೆ ಒಂದು ಗೋವಿನ ಜೊತೆ ಲೈಂಗಿಕವಾಗಿ ಅದನ್ನು ದೌರ್ಜನ್ಯಗೊಳಿಸುವಂಥದ್ದು, ಅದ್ರ ಜೊತೆ ಕೆಟ್ಟದಾಗಿ ಇದು ಮಾಡುವಂಥದ್ದು, ನಗ್ನವಾಗಿ ನಿಂತು, ಇದು ಮೊದಲನೇದಲ್ಲ. ಪದೇ ಪದೇ ನಡೀತಾ ಇರ್ತಕ್ಕಂಥದ್ದು. ಯಾಕಿದು ಆಗ್ತಾ ಇದೆ? ಇದು ಹಿಂದೂಗಳು ಶಾಂತವಾಗಿ ಕುಳಿತುಕೊಂಡು ಪ್ರತಿ ಬಾರಿ ನಾವು ಇಲ್ಲಿ ಬಂದು ಕುತ್ಕೊಂಡು ಇಲ್ಲಿ ಠಾಣೆಗೆ ಬಂದು ಒಂದು FIR ಮಾಡಿಸೋದು, ದೂರು ಕೊಡೋದು, ಹೋಗೋದು ಮಾಡ್ತಿದ್ದೀವಿ ಅಂತನಾ? ಹಿಂದೂ ಸಮಾಜ ಕೆರಳಿದ್ರೆ ಅವಾಗ ಇದಕ್ಕೆ ನೀವು ಕೋಮು ದ್ವೇಷ ಅದು ಇದು ಅಂತ ಹೇಳೋದ್ರ ಬದಲಾಗಿ ಇವಾಗ ನಮ್ಮ ಏನು ಭಾವನೆ ಇತ್ತು ಆ ಭಾವನೆಗೆ ಘಾಸಿಯಾಗಿದೆ. ಕೂಡಲೇ ಇದನ್ನು ಗೃಹ ಮಂತ್ರಿಗಳಿಗೆ ನಾನು ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ವಲಸಿಗರ ವಿರುದ್ಧ ನೀವು ಶಿಸ್ತು ಕ್ರಮವನ್ನು ತಗೊಳ್ಳಿಲ್ಲ ಅಂತ ಅಂದರೆ ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತವೆ. ಆಮೇಲೆ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು ಹಾಗೆ ಹೀಗೆ ಅಂತ ಹೇಳಬೇಡಿ. ನಾವು ನಿಜಾಮುದ್ದೀನನ್ನು ಮುಸ್ಲಿಮನ್ನು ಮಾತ್ರ ಹೇಳ್ತಾ ಇಲ್ಲ, ಆತ ಒಬ್ಬ ವಲಸಿಗ. ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಸಲ್ಮಾನರು ವಲಸಿಗರನ್ನು ಇಲ್ಲಿಂದ ಮೊದಲು ಆಚೆಗೆ ಹಾಕುವಂಥ ಕೆಲಸ ಮಾಡಿ, ಆಮೇಲೆ ಸೌಹಾರ್ದತೆಯ ಪಾಠವನ್ನು ಮಾಡಿ. ಎಲ್ಲಿಂದ ನಾವು ಬಂದವರು ಈ ರೀತಿ ಮಾಡ್ತಾನೆ ಇರ್ತಾರೆ, ನಮ್ಮ ಪವಿತ್ರ ಗೋಮಾತೆಯ ಜೊತೆಗೆ ಆ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಒಬ್ಬ ಅಂದಾಗ ನೀವೆಲ್ಲರೂ ಕೂಡ ಅದಕ್ಕೆ ಆತನ ವಿರುದ್ಧ ಏನು ಕ್ರಮ ಜರುಗಿಸ್ಬೇಕು ಅದು ನೀವು ಜರುಗಿಸ್ಬೇಕು. ಮತ್ತು ನಾನು ಸರ್ಕಾರದಲ್ಲಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೇಳ್ತಾ ಇದ್ದೀನಿ, ಆತನನ್ನು ಸರಿಯಾಗಿ ಕಾನೂನು ಕ್ರಮವನ್ನು ಆತನ ವಿರುದ್ಧ ಜರುಗಿಸಬೇಕು ಅಂತ ಕೇಳ್ತಾ ನಾವು ಇವತ್ತು ಇಡೀ ನೆಲಮಂಗಲ ಬಜರಂಗ ದಳ ಮತ್ತು ಶ್ರೀರಾಮ್ ಸೇನೆ ಎಲ್ಲರೂ ಕೂಡ ಮತ್ತು BJPಯ ನಾಯಕರು ಕೂಡ ಇಲ್ಲಿದ್ದಾರೆ. ಎಲ್ಲರೂ ಸೇರಿ ಇವತ್ತು ನಾವಿಲ್ಲಿ ಠಾಣೆಯಲ್ಲಿ ಮನವಿ ಸಲ್ಲಿಸಿದ್ದೀವಿ. ಆತನನ್ನು ಕೂಡಲೇ ಬಂಧನ ಏನು ಮಾಡಿದ್ದೀರಿ, ಆತನ ವಿರುದ್ಧ ಶಿಸ್ತು ಕ್ರಮ, ಕಾನೂನು ಕ್ರಮವನ್ನು ಜರುಗಿಸಬೇಕು. ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಗೋವಿನ ಜೊತೆ ವಿಡಿಯೋ ಇದೆ, ಅದನ್ನು ನೀವು ನೋಡಬಾರ್ದು. ನಮಗೆ ನಿಜಕ್ಕೂ ಹೇಳ್ತೀನಿ, ನಮ್ಮ ಭಾವನೆಗಳಿಗೆ ನಿಜಕ್ಕೂ ಈ ಸರ್ಕಾರ ಗೌರವ ಕೊಡ್ತಾ ಇಲ್ಲ. ಈ ಸರ್ಕಾರ ಗೌರವ ಕೊಡ್ತಾ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇದು ಕೊನೆ ಆಗಬೇಕು. ಇದಕ್ಕೊಂದು ಅಂತ್ಯ ನೀವು ಮಾಡಬೇಕು. ಅಕಸ್ಮಾತ್ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಹಿಂದೂಗಳೇ ಅದಕ್ಕೆ ಅಂತ್ಯವನ್ನು ಬರಿಬೇಕಾದಂಥ ಕಾಲ ಬರುತ್ತೆ. ಯಾರು ಕುಟುಂಬಸ್ಥರು? ಅವ್ನು ಎಲ್ಲಿ ಅವನು ಅಂತ ನಮಗೆ ಗೊತ್ತಾಗಿಲ್ಲ. ಹಾಗಾದ್ರೆ ಯಾರೋ ಕುಟುಂಬಸ್ಥರು ಫೋನ್ ಮಾಡ್ತಾರೆ ಅನ್ನೋದಾದ್ರೆ ಯಾರವರು, ಅವನು ಎಲ್ಲಿರೋದು ಏನು ಅಂತ ಇನ್ನು ಪೊಲೀಸ್ನವ್ರಿಗೆ ಗೊತ್ತಾಗದೇ ಇದ್ದಾಗ ಅದನ್ನೇ ಹೇಳೋದು. ಅವನು ಮಾನಸಿಕ ಅಸ್ವಸ್ಥ ಅನ್ನೋ ಲೇಬಲ್ ಹಾಕೋದನ್ನ ಮಾಡಿದ್ರೆ ಈ ಬಾರಿ ಇಡೀ ನೆಲಮಂಗಲ ಬಂದ್ಗೆ ಕರೆ ಕೊಡಬೇಕಾಗತ್ತೆ. ಮಾನಸಿಕ ಅಸ್ವಸ್ಥ ಅನ್ನೋ ಲೇಬಲನ್ನು ಅವನ ಮೇಲೆ ಹಾಕಬೇಡಿ, ಅಥವಾ ಯಾವುದೋ ಮಾದಕ ವ್ಯಸನಿ ಅನ್ನೋ ಲೇಬಲ್ನ ಹಾಕಬೇಡಿ. ಮಾದಕ ವ್ಯಸನಿ ಮಾಡಿ ಮಾನಸಿಕ ಅಸ್ವಸ್ಥ ಬಂದು ಹೆಣ್ಣು ಮಕ್ಕಳನ್ನ ನಾಳೆ ಯಾವುದೋ ಏನೋ ಒಂದು ಕೃತ್ಯ ನಡೆದ್ರೆ ಅದಕ್ಕೂ ಮಾನಸಿಕ ಅಸ್ವಸ್ಥ ಅನ್ನೋ ಲೇಬಲ್ ಹಾಕ್ಲಿಕ್ಕಾಗತ್ತಾ? ಇದು 100ಕ್ಕೆ 100% ಉದ್ದೇಶಪೂರ್ವಕವಾಗಿ ಆತ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಕೈ ಸನ್ನೆ ಮಾಡ್ಕೊಂಡು ಮಾಡಿರೋವಂಥದ್ದು. ಇದು ಯಾವುದೋ ಮಾನಸಿಕ ಅಸ್ವಸ್ಥ ಮಾಡಿರೋದಲ್ಲ. ಇದು ಮಾನಸಿಕ ಅಸ್ವಸ್ಥಂಗೆ ನಾನು ಏನು ಮಾಡ್ತಿದ್ದೀನಿ, ಎಲ್ಲಿ ಮಾಡ್ತಿದ್ದೀನಿ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಹೆಣ್ಮಕ್ಳನ್ನೇ ಕರಿಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ? ಹಸುವಿನ ಜೊತೆ ಹಿಂಗೆಲ್ಲ ಮಾಡಬೇಕು ಅನ್ನೋ ಇದೇನು ಮೊದಲನೇ ಘಟನೆ ಏನಲ್ಲ ಸರ್ ಮಾನಸಿಕ ಅಸ್ವಸ್ಥ ಅನ್ನೋಕ್ಕೆ. ಯಾರೋ ಹೇಳ್ತಿದ್ರು ಅನಕ್ಷರಸ್ಥರು ಅಂತ, ಈಗ ಇನ್ನೊಬ್ಬ ಬಂದ್ಬಿಟ್ಟು ಮಾನಸಿಕ ಅಸ್ವಸ್ಥರು. ಇವೆಲ್ಲ ನಮಗೆ ಕಥೆ ಕಟ್ಟೋದು ಬೇಡ. ಯಾರು ಅನಕ್ಷರಸ್ಥರು ಅಲ್ಲ, ಯಾರು ಇವರು ಅಲ್ಲ, ಮಾನಸಿಕ ಅಸ್ವಸ್ಥರು ಅಲ್ಲ. ಎಲ್ಲ ತಿಳಿದೇ ಮಾಡೋದು, ಉದ್ದೇಶಪೂರ್ವಕವಾಗೇ ಮಾಡೋದು.
ಅಕ್ಕಪಕ್ಕ ಮನೆಯವರು ಹೆಣ್ಮಕ್ಳ ಹತ್ರ ಕೈ ಸನ್ನೆ ಮಾಡಿ ಸುದ್ದಿಯವ್ರು ನೆಟ್ಕೊಂಡಿದ್ದಾರೆ. ಅವ್ರು ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹೇಳಿದೀವಿ, ಅದು ಕೂಡ ನಡೀತಾ ಇದೆ. ಯಾರ ಬಗ್ಗೆಯೂ ಕೂಡ ದೂರು ಆದಾಗ ನಾವು ಅದನ್ನ ಅವರ ಘನತೆಗೆ ಮತ್ತು ಗೌರವಕ್ಕೆ ಧಕ್ಕೆ ಬರಬಾರ್ದು. ಹಾಗಾಗಿ ನಾವು ಯಾರ ಬಗ್ಗೆಯೂ ಅದನ್ನ ಹೇಳುವಂತಿಲ್ಲ. ಯಾರೇನಿದ್ದಾರೆ ಎಲ್ಲವೂ FIR ಆಗ್ತಾ ಇದೆ. ಅವರೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಸಾಕ್ಷಿ ನುಡಿತಾರೆ.